ಗುಡಿಬಂಡೆಯಲ್ಲಿ ಅರ್ಥಪೂರ್ಣವಾಗಿ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯ ಸ್ಮರಣೆ. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ದಲಿತ ಸಂಘಟನೆಗಳ ಸಹಯೋಗದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಈ ವೇಳೆ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಮಾತನಾಡಿ, ಸಮಾಜದಲ್ಲಿನ ದೀನ ದಲಿತರ ಜನಾಂಗಕ್ಕೆ ಆಗುತ್ತಿರುವ ಅನ್ಯಾಯವನ್ನ ವಿರೋಧಿಸಿ ಹೋರಾಟ ನಡೆಸಿದ ಜಗಜೀವನ್ ರಾಮ್ ಅವರು ಹಾಗೂ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತಮ್ಮ ಹೋರಾಟದ ಮೂಲಕ ಸಮಾಜದಲ್ಲಿ ಶೋಷಿತ ಎಲ್ಲ ಜಾತಿ ವರ್ಗಗಳಿಗೆ ಆದರ್ಶವಾಗಿದ್ದಾರೆ. ಅವರನ್ನ ಕೇವಲ ಒಂದು ದಿನಕ್ಕೆ ಮಾತ್ರ ನೆನಪಿಸಿಕೊಳ್ಳದೆ ಸದಾ ಅವರನ್ನ ನೆನಪಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಈ ವೇಳೆ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಕಾರ್ಯಕ್ರಮದಲ್ಲಿ ಇದ್ದ ಗಣ್ಯರು ಹಾಗೂ ದಲಿತ ಮುಖಂಡರು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸೂಚಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ, ಸಮಾಜ ಕಲ್ಯಾಣ ಇಲಾಖೆಯ ಲಕ್ಷ್ಮೀಪತಿ ರೆಡ್ಡಿ, ಸರ್ಕಾರಿ ನೌಕರರ ಸಂಘದ ಮುನಿಕೃಷ್ಣಪ್ಪ, ದಲಿತ ಮುಖಂಡರಾದ ರಮಣ, ರಾಜು, ಲಕ್ಷ್ಮೀನಾರಾಯಣ, ಎಂಸಿ, ಚಿಕ್ಕ ನರಸಿಂಹಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 40ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಡೀ ಜಗತ್ತು ಇವತ್ತು ಆಚರಣೆ ಮಾಡುತ್ತೆ. ಇಡೀ ಜಗತ್ತು, ಒಂದು ತಾಲೂಕನ್ನು, ಒಂದು ಪ್ರದೇಶಗಳು, ಇಡೀ ಜಗತ್ತು ಇವತ್ತು ಆಚರಣೆ ಮಾಡುತ್ತೆ. ಯಾವ ರೀತಿ ಆಚರಣೆ ಮಾಡ್ತಾ ಇದೆ ಅಂತಂದರೆ, ಇವತ್ತು ಭೌತಿಕವಾಗಿ ಇವತ್ತು ಬಾಬು ಜಗಜೀವನ್ ರಾವ್ ಅವರು ಈ ಸಮಾಜದ ಮಧ್ಯೆ ಇದ್ದಾರೆ. ದೈಹಿಕವಾಗಿ ಸಮಾಜದ ಒಳಗಡೆ ಇದ್ದೇ ಇದ್ದು ಕೂಡ ಭೌತಿಕವಾಗಿ ಈ ಸಮಾಜದಲ್ಲಿ ಅವರನ್ನ ಸ್ಮರಿಸ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನಡೀತವೆ. ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಈ ದೇಶದ ಒಳಗಡೆ ಜಗತ್ತಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಸಾವನ್ನಪ್ಪಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆದರೆ ಇಂಥವರಿಗೆ ಯಾಕೆ ನಾವಿವತ್ತು ಸ್ಮರಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ಸರ್ಕಾರದ ಮಟ್ಟದಲ್ಲಿ ಅವರನ್ನ ಗುರುತಿಸಿ ಕಾರ್ಯಕ್ರಮ ಮಾಡುತ್ತೆ ಅಂತ ಹೇಳಿದ್ರೆ, ಈ ದೇಶಕ್ಕಾಗಿ, ಈ ಜಗತ್ತಿಗಾಗಿ ಮಾಡಿರ್ತಕ್ಕಂಥ ಸಾಧನೆಗಳು ಮತ್ತು ತ್ಯಾಗ ಬಲಿದಾನ ಇಲ್ಲ. ಇಡೀ ಜೀವನವನ್ನೇ ಮುಡುಪಿಟ್ಟು ಈ ಸಮಾಜವನ್ನು ಕಟ್ಟಿದ್ದಾರೆ, ಈ ದೇಶವನ್ನು ಕಟ್ಟಿದ್ದಾರೆ. 1908ರಲ್ಲಿ ಅವರು ಜನನ ಆಗ್ತಾರೆ. ಎಲ್ಲರಿಗೂ ಕೂಡ ಸರಿಸಮಾನವಾಗಿ ಮಡಿಕೆಯಲ್ಲಿ ನೀರು ಕುಡಿಬೇಕು, ಇಲ್ಲಿ ಭೇದ ಭಾವ ಮಾಡಬಾರ್ದು, ತಾರತಮ್ಯ ಮಾಡಬಾರ್ದು, ಈ ಸಮಾಜ ದಿಕ್ಕಿನಲ್ಲಿ ಹೋಗ್ಬೇಕು ಅಂತೇಳಿ ಕೈಗೆತ್ಕೊಂಡು ಕ್ರಾಂತಿ ಮಾಡಿದಂಥ ಸಂದರ್ಭದಲ್ಲಿ ಮಡಿಕೆಯನ್ನು ನೋಡಿದ್ರೆ ಎಲ್ಲರಿಗೂ ಕೂಡ ಮಡಿಕೆಯಲ್ಲಿ ಸರಿಸಮಾನವಾಗಿ ನೀರನ್ನು ಕುಡಿ ಅಂತೇಳಿ ಪ್ರತಿಪಾದನೆಯಿಂದ ಇಲ್ಲಿ ಮತ್ತು ಯಶಸ್ವಿ ಆಗ್ತಾರೆ, ಗೆಲ್ತಾರೆ. ಆ ಒಂದು ಇಡೀ ಹೋರಾಟ ಇಡೀ ಬಿಹಾರ ರಾಜ್ಯ ನೋಡುತ್ತೆ ಮತ್ತು ಜಗತ್ತು ನೋಡುತ್ತೆ. ಒಬ್ಬ ಕಾಲೇಜಿನ ಹುಡುಗ ಈ ರೀತಿ ಒಂದು ಹೋರಾಟವನ್ನ ಇಡೀ ಜಗತ್ತು ನೋಡ್ಲಿಕ್ಕೆ ಮಾಡಿದಾರಲ್ಲ, ಯಾರಿಗೂ ಏನಿಗೂ ಹಿನ್ನೆಲೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ, ನೋಡ್ತಾರೆ. ಆ ನೋಡಿದಂತ ಹೋರಾಟದ ಸ್ಫೂರ್ತಿನೇ ಮತ್ತು ಆ ಜನ ಕಂಡಂತ ಈ ಹೋರಾಟ ಮುಗಿದ ತಕ್ಷಣ, ಇವರು ಕಾಲೇಜ್ ಅವಧಿ ಮುಗಿದ ತಕ್ಷಣ ಇವರು ಬಿಹಾರ ರಾಜ್ಯದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇವ್ರನ್ನ ಶಾಸಕರಾಗಿ ಹಾಕಬೇಕು ಅಂತೇಳಿ ಒಂದು ಬಿ ಫಾರ್ಮ್ ಕೊಡುತ್ತೆ. ಇವರಿಗೆ ಬಿ ಫಾರ್ಮ್